ಹಲೋ ಮಿತ್ರರೇ, ಎಲ್ಲರಿಗೂ ನಮಸ್ಕಾರ. ನಿಮ್ಮ ಮೇಲೆ ಆಕರ್ಷಣೆ ಅಥವಾ ಆಸೆ ಹೊಂದಿರುವ ಮಹಿಳೆಯರು ನಿಮ್ಮೊಂದಿಗೆ ಹತ್ತಿರವಾಗಲು ಅನೇಕ ಪ್ರಯತ್ನಗಳನ್ನು ಮಾಡುತ್ತಾರೆ. ತಮ್ಮ ಆಸೆಯನ್ನು ಈಡೇರಿಸಿಕೊಳ್ಳಲು ಅವರು ಮುಖ್ಯವಾಗಿ ಈ 7 ರೀತಿಯ ಸಂಜ್ಞೆಗಳನ್ನು ನೀಡುತ್ತಾರೆ. ಆ 7 ವಿಷಯಗಳು ಯಾವುವು ಎಂದು ಈ ವಿಡಿಯೋದಲ್ಲಿ ತಿಳಿಯುವ ಮುನ್ನ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಹೊಸಬರಾಗಿದ್ದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. 1. ಅತಿಯಾಗಿ ಹೊಗಳುವುದು. ನಿಮ್ಮ ಮೇಲೆ ಆಸೆ ಹೊಂದಿರುವ ಮಹಿಳೆಯರು ನಿಮ್ಮನ್ನು ಕಂಡಾಗಲೆಲ್ಲ ಅತಿಯಾಗಿ ಹೊಗಳುತ್ತಾರೆ. ಏಕೆಂದರೆ ನಿಮ್ಮನ್ನು ಹೊಗಳುವುದರಿಂದ ನೀವು ಅವರತ್ತ ಆಕರ್ಷಿತರಾಗಿ ಅವರ ಆಸೆಯನ್ನು ಈಡೇರಿಸಬಹುದು ಎಂಬ ನಿರೀಕ್ಷೆ ಅವರಲ್ಲಿರುತ್ತದೆ. 2. ರಾತ್ರಿ ವೇಳೆಯಲ್ಲಿ ಮಾತನಾಡುವುದು. ನಿಮ್ಮ ಮೇಲೆ ಆಸೆ ಇಟ್ಟುಕೊಂಡಿರುವ ಮಹಿಳೆಯರು ಹಗಲಿಗಿಂತ ರಾತ್ರಿ ಹೊತ್ತಿನಲ್ಲಿ ನಿಮ್ಮೊಂದಿಗೆ ಮಾತನಾಡಲು ಹೆಚ್ಚು ಇಷ್ಟಪಡುತ್ತಾರೆ. ರಾತ್ರಿ ವೇಳೆ ಮಾತನಾಡಿದರೆ ತಮ್ಮ ಮನಸ್ಸಿನ ಭಾವನೆಗಳನ್ನು ಸುಲಭವಾಗಿ ವ್ಯಕ್ತಪಡಿಸಬಹುದು ಎಂಬುದು ಅವರ ಉದ್ದೇಶವಾಗಿರುತ್ತದೆ. 3. ಭುಜ ತಾಕಿಸುವುದು. ನಿಮ್ಮ ಮೇಲೆ ತೀವ್ರ ಆಕರ್ಷಣೆ ಹೊಂದಿರುವ ಮಹಿಳೆಯರು ನಿಮಗೆ ಹತ್ತಿರವಿದ್ದಾಗಲೆಲ್ಲ ಉದ್ದೇಶಪೂರ್ವಕವಾಗಿ ತಮ್ಮ ಭುಜವನ್ನು ನಿಮ್ಮ ಭುಜಕ್ಕೆ ತಾಕಿಸುತ್ತಿರುತ್ತಾರೆ. ತಮಗೆ ನಿಮ್ಮ ಮೇಲೆ ಆಸೆ ಇದೆ ಎಂಬುದನ್ನು ಪರೋಕ್ಷವಾಗಿ ತಿಳಿಸಲು ಹೀಗೆ ಮಾಡುತ್ತಾರೆ. 4. ಕಾಲಿನಿಂದ ಕಾಲನ್ನು ತಾಕಿಸುವುದು. ನಿಮ್ಮ ಮೇಲೆ ಆಸೆ ಇಟ್ಟುಕೊಂಡಿರುವ ಮಹಿಳೆಯರಿಗೆ ನೀವು ಸ್ವಲ್ಪ ಸಲುಗೆ ನೀಡಿದರೆ ಸಾಕು. ಅವರು ತಮ್ಮ ಕಾಲಿನಿಂದ ನಿಮ್ಮ ಕಾಲನ್ನು ತಾಕಿಸುತ್ತಾ ನಿಮ್ಮನ್ನು ನೋಡಿ ನಾಚಿಕೊಳ್ಳುತ್ತಾರೆ. ಇಂತಹ ಸೂಚನೆ ನೀಡಿದರೆ ಅವಳಿಗೆ ನಿಮ್ಮ ಮೇಲೆ ವಿಪರೀತ ಆಸೆ ಇದೆ ಎಂದು ಅರ್ಥಮಾಡಿಕೊಳ್ಳಬಹುದು. 5. ನಗುತ್ತಾ ಮೈಮೇಲೆ ಬೀಳುವುದು. ಕೆಲವರು ಮಹಿಳೆಯರಿಗೆ ಯಾವುದಾದರೂ ಪುರುಷ ಇಷ್ಟವಾದರೆ ಹೇಗಾದರೂ ಮಾಡಿ ಅವನಿಗೆ ಹತ್ತಿರವಾಗಲು ನಗುತ್ತಾ ಮಾತನಾಡುತ್ತಾ ಮೈಮೇಲೆ ಬೀಳುವಂತೆ ವರ್ತಿಸುತ್ತಾರೆ. ಹೀಗೆ ಮಾಡುವುದರಿಂದ ತಾವು ಬೇಗನೆ ಹತ್ತಿರವಾಗಬಹುದು ಎಂಬ ಆಸೆ ಅವರಲ್ಲಿರುತ್ತದೆ. 6. ಕೂದಲನ್ನು ಸವರುವುದು. ನಿಮ್ಮೊಂದಿಗೆ ಸಲುಗೆಯಿಂದ ಇದ್ದುಕೊಂಡು ನಿಮ್ಮ ತಲೆಗೂದಲನ್ನು ಸವರುವುದು ಅಥವಾ ತಲೆ ಒತ್ತುವಂತೆ ವರ್ತಿಸುವ ಮೂಲಕ ನಿಮ್ಮನ್ನು ತಮ್ಮ ಬುಟ್ಟಿಗೆ ಹಾಕಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಹೀಗೆ ಮಾಡುತ್ತಿದ್ದಾರೆ ಎಂದರೆ ಅವರು ನಿಮ್ಮ ಮೇಲೆ ಅಪಾರವಾದ ಆಸೆ ಇಟ್ಟುಕೊಂಡಿದ್ದಾರೆ ಎಂದರ್ಥ. 7. ಹೇಳಿದ್ದೆಲ್ಲವನ್ನೂ ಕೇಳುವುದು. ನಿಮ್ಮ ಮೇಲೆ ಆಸೆ ಹೊಂದಿರುವ ಮಹಿಳೆಯು ನೀವು ಏನೇ ಹೇಳಿದರೂ ಇಲ್ಲ ಎನ್ನದೆ ಒಪ್ಪಿಕೊಳ್ಳುತ್ತಾಳೆ. ನೀವು ಏನೇ ಕೇಳಿದರೂ ಇಲ್ಲ ಎನ್ನದೆ ಕೊಡುತ್ತಾಳೆ. ಕೊನೆಗೆ ಪ್ರಾಣ ಕೇಳಿದರೂ ನೀಡಲು ಸಿದ್ಧ ಎಂಬಂತೆ ನಟಿಸುತ್ತಾಳೆ. ಇದನ್ನು ನೋಡಿದರೆ ಅವಳಿಗೆ ನಿಮ್ಮ ಮೇಲೆ ಎಷ್ಟು ಆಸೆ ಇದೆ ಎಂಬುದನ್ನು ಅರ್ಥಮಾಡಿಕೊಳ್ಳಬಹುದು. ಮಿತ್ರರೇ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆಯೇ ಇಂತಹ ಮತ್ತಷ್ಟು ಆಸಕ್ತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.